ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಸುಚಿತ್ ಅವರ ಮೇಕೆ ಫಾರ್ಮ್ ಹೌಸ್ ಅಲ್ಲಿ ಇದ್ದೀವಿ. ಸೊ ಗಂಟಕನಹಳ್ಳಿ, ದೊಡ್ಡಬಳ್ಳಾಪುರ. ಸರ್ ನಮಸ್ತೆ. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ, ಮತ್ತೆ ನೀವು ಮೇಕೆ ಫಾರ್ಮ್ ಮಾಡಿದ್ದೀರಾ, ಸೊ ಯಾವ ಬ್ರೀಡು, ಮತ್ತೆ ನಮ್ಮ ಯುವ ರೈತರಿಗೆ ಮಾಹಿತಿ ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ಸುಚಿತ್ ಅಂತ ಹೇಳಿ. ನಮ್ಮ ಊರು ಬಂದ್ಬಿಟ್ಟು ಗಂಟಕನಹಳ್ಳಿ, ಬೆಂಗಳೂರು ಗ್ರಾಮಾಂತರ. ದೊಡ್ಡಬಳ್ಳಾಪುರದಿಂದ 8 ಕಿಲೋಮೀಟರ್ ಆಗುತ್ತೆ ನಮ್ಮ ಫಾರ್ಮ್ಗೆ. ನಮ್ಮ ಫಾರ್ಮ್ ಹೆಸರು ಪ್ರಗತಿ ಅಂತ. ಇಲ್ಲಿ ನಾವು ಕಂಪ್ಲೀಟ್ ಒಂದು 250 ಬೀಟಲ್ ಪೇರೆಂಟಲ್ ಡೆವಲಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಒಂದು ಲ್ಯಾಕ್ಟೇಷನ್ಗೆ 525 ಮರಿ ಬರ್ತದೆ. 2 ವರ್ಷಕ್ಕೆ 3 ಸೂಲ್ ತಗೊಂತಾ ಇದ್ದೀವಿ. 250 ಪೇರೆಂಟ್ಸೂ ಅಕಾರ್ಡಿಂಗ್ ಟು ದೇರ್ ಗ್ರೇಡ್ ವೈಸ್, ಅಂದರೆ ಪ್ರೆಗ್ನೆಂಟ್ಗಳನ್ನ ಒಂದು ಕಡೆ, ಡ್ರೈ ಮೇಕೆಗಳನ್ನ ಒಂದು ಕಡೆ, ಮರಿ ಹಾಕೋನ ಒಂದು ಕಡೆ, ತಾಯಿಗಳನ್ನ ಬೇರೆ ಕಡೆ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಮಾಡ್ತೀವಿ ಅಂದರೆ ಕೂಡ ಅಂತ ಒಂದು ಕಾನ್ಸಂಟ್ರೇಷನ್ ಫಾರ್ಮುಲಾ, ಅಂದರೆ ಫೀಡನ್ನ ಡೈವರ್ಟ್ ಮಾಡೋಕ್ಕೋಸ್ಕರ. ಅಂದರೆ ಗರ್ಭದ ಮೇಕೆಗಳಿಗೆ ಒಂದು 600 ಗ್ರಾಮ್ ಅಗತ್ಯ ಇರ್ತವೆ, ಡ್ರೈ ಮೇಕೆಗಳು ಬರೀ 100 ಗ್ರಾಮ್ ಅಗತ್ಯ ಇರ್ತವೆ. ಡ್ರೈಗೆ ಏನಕ್ಕೆ ಅಗತ್ಯ ಇರ್ತವೆ ಅಂದರೆ ಮತ್ತೆ ಬೆದೆಗೆ ಬರೋಕ್ಕೋಸ್ಕರ. ಅದಕ್ಕೆ ಏನು ಬೇಕು ಅಂತ ಒಂದು ನ್ಯೂಟ್ರಿಷನ್ ಡಿವೈಡ್ ಮಾಡಿರ್ತೀವಿ. ಗರ್ಭದ ಮೇಕೆಗಳಿಗೆ ಮರಿಗಳ ಡೆವಲಪ್ಮೆಂಟ್ ಬೇಕಾಗಿರೋಂಥ ಒಂದು ಕಾನ್ಸಂಟ್ರೇಷನ್ ಡೆವಲಪ್ ಮಾಡಿರ್ತೀವಿ. ಸೆಗ್ರಿಗೇಟ್ ಮಾಡ್ಕೊಂಡು ಸಪ್ರೇಟ್ ಆಗಿ ಬೈಫರ್ಕೇಟ್ ಮಾಡ್ಕೊಂಡು ಸಾಕ್ತಾ ಇದ್ದೀವಿ. ಸರ್ ಓವರ್ ಎಷ್ಟು ಇದೆ ಸರ್? ಟೋಟಲ್ ಆಲ್ 250 ಮದರ್ ಗೋಡ್ಸ್. ನೀವು ಯಾವ ತರ ಕೊಡ್ತೀರಾ ಸರ್ ಇದಕ್ಕೆ? ನಮ್ಮಲ್ಲಿ ನಾವು ಬೇಲಿ ಮೆಂತೆ, ಒಂದು ಡೆಸ್ಮಂತಸ್ ಅಂತಾರೆ, ಇದನ್ನ 13 ಎಕರೆ ಕಲ್ಟಿವೇಶನ್ ಮಾಡ್ಕೊಂಡಿದ್ದೀವಿ. ಆ ಮೇವನ್ನ ಕಂಪ್ಲೀಟ್ ಆಗಿ ನಾವು ಬಂದು ಚಾಪ್ ಮಾಡಿ ಡ್ರೈಯರ್ ಯೂಸ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಒಂದೊಂದು ಸತಿ 3 ಎಕರೆ 2 ಎಕರೆ ಒಂದೇ ಸತಿ ಹಾರ್ವೆಸ್ಟ್ ಮಾಡೋ ಕಾರಣ ನಮ್ಮ ಸಮ್ಮಿಗೆ ತಂದು ಅದನ್ನ ಚಾಪ್ ಮಾಡಿ ಡ್ರೈ ಮಾಡ್ತೀವಿ. ಒಣಮೇವಾಗಿ ಪರಿವರ್ತನೆ ಮಾಡಿ ನಮ್ಮ ಮೇಕೆಗಳಿಗೆ ನೀಡ್ತಿದ್ದೀವಿ. ಯಾಕೆ ಬೇಲಿ ಮೆಂತೆ ಅಂದ್ರೆ ದ್ವಿದಳ ಧಾನ್ಯದ ಮೇವು, ಕಂಪ್ಲೀಟ್ ನ್ಯೂಟ್ರಿಷನ್ ಇರುತ್ತೆ, ಯಥೇಚ್ಛವಾದ ಪ್ರೋಟೀನ್ ಇರುತ್ತೆ, ಫ್ಲವನಾಯ್ಡ್ಸ್ ಮತ್ತೆ ಪಾಲಿಫೆನಾಲಿಕ್ ಕಾಂಪೌಂಡ್ಸ್ ಇರ್ತವೆ, ರಿಚ್ ಟ್ರೇಸ್ ಮಿನರಲ್ಸ್ ಇರ್ತವೆ. ಇದರ ಜೊತೆಗೆ ಮಿನರಲ್ ಮೋರ್ ಅಂತ ಒಂದು ನಮ್ಮದೇ ಒಂದು ಪ್ರಾಡಕ್ಟ್ ಇದೆ. ಬರೀ ಬೇಲಿ ಮೆಂತೆ ಏನಂದ್ರೆ ಒಂದು ನೈಟ್ರೋಜನ್ ಕಂಟೆಂಟ್ ಆಗಿರೋಂಥ ಯಾವುದೇ ಒಂದು ಗಿಡನ ಕೊಟ್ಟಾಗ ಅದಕ್ಕೆ ಅಪ್ರಾಪ್ರಿಯೇಟ್ ಆಗಿ ಫಾಸ್ಫರಸ್ ಅಂತ ಅಂಶನೂ ಹೋಗ್ಬೇಕು. ಬರೀ ಫಾಸ್ಫರಸ್ ಹೋದ್ರೆ ಸಾಕು, ಅದರಲ್ಲಿ ಮಿನರಲ್ಸ್ ಬೇಕು, ವೈಟಮಿನ್ಸ್ ಬೇಕು, ಮತ್ತೆ ಅಮಿನೋ ಆಸಿಡ್ಸ್ ಬೇಕು. ಸ್ಯಾಕ್ರೋಮೈಸಿಸ್ ಸರ್ವಿಸಿ ಅಂತ 1 ಗ್ರಾಮ್ ಪೌಡ್ರಲ್ಲಿ 20 ಬಿಲಿಯನ್ ಕೌಂಟ್ ಆಗಿರೋ ಅಂತ ಒಂದು ಸ್ಯಾಕ್ರೋಮೈಸಿಸ್ ಸರ್ವಿಸಿ, ಅದನ್ನು ಕೂಡ ಬ್ಲೆಂಡ್ ಮಾಡಿ ಒಂದು ಮೇಕೆಗೆ 15 ಗ್ರಾಮ್ ತರ ಕೊಡ್ತಾ ಇದ್ದೀವಿ ಪ್ರತಿನಿತ್ಯ. ಯಾಕೆ ಕೊಡ್ತಿದ್ದೀವಿ ಅಂದ್ರೆ 2 ವರ್ಷಕ್ಕೆ ನಮ್ಮ ಫಾರಮ್ ಅಲ್ಲಿ 3 ಸೂಲ್ನ ಪರ್ಫೆಕ್ಟ್ ಆಗಿ ಕಾಣ್ತೀವಿ. ಮದರ್ ಹೆಲ್ತ್, ಓವರ್ ಆಲ್ ಹೆಲ್ತ್, ಮರಿಗಳ ಬಾಡಿ ವೆಯ್ಟು. ಈಗ ಹೆಂಗೆ ನಾವು ಕಂಪ್ಲೀಟ್ ಆಗಿ ಒಂದು ಡಯಟ್ ಅಂತ ಆದಾಗ ಒಂದು ಚಿಕನ್ ಬರುತ್ತೆ, ಮೊಟ್ಟೆ ಬರುತ್ತೆ, ಡ್ರೈ ಫ್ರೂಟ್ಸ್ ಬರುತ್ತೆ, ಅದೇ ತರ ಮೇಕೆ ಕುರಿಗಳಿಗೂ ಈ ಫಾರ್ಮುಲಾ ಪ್ರಕಾರ ಮಾಡ್ತಾ ಇದ್ದೀವಿ. ಅಂದ್ರೆ ಕಂಪ್ಲೀಟ್ ಪ್ರೋಟೀನ್ ಇರಲಿ. ಹೌದೌದು, ಪ್ರೋಟೀನ್, ಬರೀ ಪ್ರೋಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಅಂತಲ್ಲ, ಮಿನರಲ್ ಥೆರಪಿ ಬಗ್ಗೆ ಇದು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಹುಟ್ಟ ಮರಿನ ನಾವು ಒಂದು 4.25 ಕೆಜಿಯಿಂದ 4.25 ಕೆಜಿವರೆಗೂ ಅಚೀವ್ ಮಾಡ್ತಾ ಇದ್ದೀವಿ. ಯಾಕೆ ಕಾರಣ ಆಯ್ತು ಅಂದ್ರೆ, ನಾನು ಪಂಜಾಬಲ್ಲಿ ತಂದಾಗ ಇನ್ಬ್ರೀಡಿಂಗ್ ಅಂತ ಒಂದು ಕಾರಣನ ಫೇಸ್ ಮಾಡಿದ್ದೀನಿ. ಅಂದ್ರೆ ಸಂಬಂಧಗಳಲ್ಲಿ ಮದುವೆ ಅಂತಾರಲ್ಲ, ಅದೇ ತರ ಮೇಕೆ ಕುರಿಗಳಲ್ಲಿ ಸಂಬಂಧಗಳಲ್ಲಿ ಕ್ರಾಸಿಂಗ್ಗಳಾಗಿ ಇನ್ಬ್ರೀಡಿಂಗ್ ಆಗಿರೋಂಥ ಮೇಕೆಗಳಲ್ಲಿ ಪರ್ಫಾರ್ಮೆನ್ಸ್ ಬರೋಲ್ಲ ಮರಿಗಳು. ಅದನ್ನೆಲ್ಲ ಹೊರತುಪಡಿಸಿ ಈಗ ಬ್ರೀಡಿಂಗ್ ಸ್ಟ್ಯಾಂಡರ್ಡ್ಸ್ ಚೇಂಜ್ ಮಾಡಿದ್ದೀವಿ, ರಕ್ತನ ಬದಲಿಸಿದ್ದೀವಿ. ನಮ್ಮಲ್ಲಿ ಈಗ ಒಂದೊಂದು ಮರಿ 4.25 ಕೆಜಿ ಮಿನಿಮಮ್ ಬಾರ್ನ್ ವೆಯ್ಟ್ ಬರ್ತಾ ಇದೆ. ಅರೌಂಡ್ 3 ಮಂತ್ಸ್ ಒಳಗಡೆ 16 ರಿಂದ 14 ಕೆಜಿ ಮಿನಿಮಮ್ ಅಚೀವ್ ಮಾಡ್ತಾ ಇದ್ದೀವಿ. ತಾವುಗಳು ಇಂಡಿವಿಜುವಲ್ ಆಗಿ ಸಾಕಿದಾಗ ತಮ್ಮಲ್ಲಿ 18 ಕೆಜಿನೂ 3 ತಿಂಗಳಲ್ಲಿ ಮರಿಗಳು ಸುಮಾರು ಜನ ಅಚೀವ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಒಂದೊಂದು ಲ್ಯಾಕ್ಟೇಷನ್ಗೆ 525 ಮರಿ ಬರುತ್ತವಲ್ಲ, ಆವರೇಜ್ ಬಾಡಿ ವೆಯ್ಟು ಒಂದು 16 ರಿಂದ 14 ಕೆಜಿ ಮಿನಿಮಮ್ ಅಚೀವ್ ಮಾಡ್ತಾ ಇದ್ದೀವಿ 3 ತಿಂಗಳು. ಸರ್ ಏನಕ್ಕೆ ಸರ್ ಇದೇ ಬ್ರೀಡ್ ಅನ್ನ ನೀವು ಆಯ್ಕೆ? ಕಮರ್ಷಿಯಲ್ ಆಗಿ ತಾವು ಮೇಕೆ ಫಾರ್ಮ್ ನೋಡಬೇಕು ಅಂದಾಗ 2 ಆಫ್ ಸ್ಪ್ರಿಂಗ್ಸ್ ಆಗಿರ್ಬೋದು, ಅದ್ರ ಬೆಳವಣಿಗೆ 2 ಮರಿ ಉಸ್ಮಾನಾಬಾದಿನೇ ಕೊಡುತ್ತೆ, ಬೆಳವಣಿಗೆ ಬೇಕಲ್ವಾ. ಈಗ ಒಂದು ವರ್ಷದೊಳಗಡೆ ಒಂದು ಫೀಮೇಲು 75 ಕೆಜಿ ಅಚೀವ್ ಆಗುತ್ತೆ, ಮೇಲು 95 ಕೆಜಿ ಅಚೀವ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಬ್ರೀಡ್ ಸ್ಟ್ಯಾಂಡರ್ಡ್ಸ್. ಮತ್ತೆ ನೀವು ಬ್ರೀಡಿಂಗ್ ಫಾರ್ಮ್ಗಳಲ್ಲಿ ಯಾಕೆ ಮರಿ ಖರೀದಿ ಮಾಡಬೇಕು, ನನ್ನದೇ ಅಲ್ಲ ಬೇರೆ ಫಾರ್ಮ್ಗಳಲ್ಲಿ ಯಾಕೆ ತಾವು ಮರಿ ಖರೀದಿ ಮಾಡಬೇಕು ಅಂದ್ರೆ, ವ್ಯಾಕ್ಸಿನೇಷನ್ ಅಂತ ಬರುತ್ತೆ. ಬರೀ ತಾವು ET, PPR, HS, ಬ್ಲೂಟಂಗ್ ಅಂದ್ರೆ ಸಾಲದು, ಬ್ರುಸುಲೋಸಿಸ್ ಕೂಡ ತಾವು ಟೆಸ್ಟ್ ಮಾಡಿಸ್ಬೇಕಾಗಿರೋದು. ಈಗಿನ ಅಂತಂತಲ್ಲ, ಈಗ ರೀಸೆಂಟ್ ಆಗಿನೇ ದನಗಳಿಗೆ ಬ್ರುಸುಲೋಸಿಸ್ ಆಕ್ಟಿವ್ ಆಗಿರೋದು. ನಾವೊಂದು ವರ್ಷದಿಂದ ನಾವು ನಮ್ಮ ಫಾರ್ಮಲ್ಲಿ ಟೆಸ್ಟ್ ಮಾಡಿಸಿದ್ದು, ದೊಡ್ಡವಗೂ ಕೂಡ ಒಂದು 2-3 ಬ್ರುಸುಲೋಸಿಸ್ ಟೆಸ್ಟ್ ಪಾಸಿಟಿವ್ ಬಂದಿತ್ತು. ಏನು ಬ್ರುಸುಲೋಸಿಸ್ ಅಂತ ಕಂದು ರೋಗ. ಅದು ಈ ಕಂದು ರೋಗ ಅಂದ್ರೆ ಈ ಒಂದಕ್ಕೊಂದು ಟ್ರಾನ್ಸ್ಫರ್ ಆಗಿರೋ ಕಾರಣ ಬೇರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಿರೋ ಒಂದು ಡಿಸೀಸ್ ಆಗುತ್ತೆ. ತಾವು ಎಲ್ಲೇ ಹೊರಗಡೆ ಪ್ರೊಕ್ಯೂರ್ಮೆಂಟ್ ಮಾಡಿದ್ರೆ ನಾರ್ಮಲ್ ಆಗ್ಬಿಟ್ಟಿದೆ ಈಗ.
ಈಗ ಸುಮಾರು ಒಂದು ಕುರಿಗಾರರ ಹತ್ರ ಮೇಕೆಗಳ ಮೇಯಿಸೋರ ಹತ್ರ ತಾವು ಪರ್ಚೇಸ್ ಮಾಡಿದಾಗ 100ರಲ್ಲಿ 20 ಆಕ್ಟಿವ್ ಆಗಿರೋಂಥ ಬ್ರುಸೆಲೋಸಿಸ್ ಕೇಸ್ಗಳು ನಾವು ಈಗ ನಾರ್ಮಲ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಫಾರ್ಮ್ಗಳಲ್ಲಿ ಅವರು ಅಂದ್ರೆ ಅವ್ರಿಗೆ ಮಿನಿಮಮ್ ನಾಲೆಡ್ಜ್ ಇರಬೇಕು. ಬ್ರುಸೆಲೋಸಿಸ್ನ ಒಂದು ಕಾಯಿಲೆ ಇದೆ, ಆ ಒಂದು ಬ್ಯಾಕ್ಟೀರಿಯಲ್ ಕಾಯಿಲೆನ ಅದಕ್ಕೊಂದು ವ್ಯಾಕ್ಸಿನ್ ಅಂತಲೂ ಬಂದಿದೆ. ಫಸ್ಟು ಕಂಪ್ಲೀಟ್ ಮೇಕೆಗಳ ಸ್ಕ್ರೀನಿಂಗ್ ಆಗಿರಬೇಕು. ಸ್ಕ್ರೀನಿಂಗ್ ಆಗಿ ಯಾವ್ಯಾವ ಬ್ರುಸೆಲೋಸಿಸ್ ಇದೆ ಅದನ್ನು ತಾವು ಮಾರ್ಟಾಲಿಟಿ ಮಾಡಿಸಿ ಕಂಪ್ಲೀಟ್ ಶೆಡ್ ಬ್ರುಸೆಲೋಸಿಸ್ ಫ್ರೀ ಆಗುತ್ತೆ. ಎಲ್ಲ ಕಾರಣಗಳು ತಾವು ಬ್ರೀಡಿಂಗ್ ಮಾಡೋದಕ್ಕಿಂತ ಮುನ್ನೆಚ್ಚರಿಕೆ ಅಂತ ತಾವು ನೋಡಬೇಕು. ಸರ್, ಇದು ಪ್ರಗತಿ ಫಾರ್ಮ್ದು ಉದ್ದೇಶ ಮತ್ತೆ ವಿಶೇಷತೆ ತಿಳಿಸಿ ಸರ್ ನಮ್ಮ ವ್ಯೂವರ್ಸ್ಗೆ. ಉದ್ದೇಶ ಅಂದರೆ ಈ ಮೇಕೆ ಗೋಟ್ರಿಯನ್ನು ಫೀಲ್ಡ್ ಆಯ್ಕೆ ಮಾಡಿರೋದೇನು ಅಂದರೆ ಸಸ್ಟೈನಬಿಲಿಟಿ ಮತ್ತು ನಮ್ಮ ಮರಿಗಳಿಗೆ ನಾವೇ ಒಂದು ರೇಟ್ ಫಿಕ್ಸ್ ಮಾಡೋ ಅಂಥ ಒಂದು ಫ್ರೀಡಮ್. ಉದ್ದೇಶ ಅಂದರೆ ನಮ್ಮದು ಈಗ ಬ್ರೀಡಿಂಗ್ ಸ್ಟ್ಯಾಂಡರ್ಡ್ಸ್ ಬಂದ್ಬಿಟ್ಟು 250 ಪೇರೆಂಟ್ಸ್ ಆಗಿದೆ. ಮಿನಿಮಮ್ ನಾವು ಒಂದು 1000 ಬ್ರೀಡರ್ಸ್ ಹೋಗಲೇಬೇಕು ಅಂತ ಈಗ ಪೋಲ್ಟ್ರಿಗೆ ಕನ್ವರ್ಟ್ ಮಾಡಿರೋಂಥ ಶೆಡ್ಡನ್ನು ಕಂಪ್ಲೀಟ್ ಗೋಟ್ರಿಗೆ ಮಾಡಿದ್ದೀವಿ. ಇದು ವಿಸ್ತೀರ್ಣ ಬಂದು 230 ಅಡಿ ಉದ್ದ ಇದೆ, ಅಗಲ ಬಂದ್ಬಿಟ್ಟು 60 ಅಡಿ ಇದೆ. ಕೆಪಾಸಿಟಿ ಒಂದು 700 ಪೇರೆಂಟ್ಸ್ ಇದನ್ನು ಹಾಕ್ಬೋದು. ಮತ್ತು ಇನ್ನೊಂದಷ್ಟು ಶೆಡ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಫಾಡರ್ ಕೂಡ ಅಷ್ಟೇ, ನಾವು ಈಗೇನು ಬೇಲಿ ಮೆತ್ತೆ ಅಂತ ಹೇಳ್ತಾ ಇದ್ದೀವಿ, ಕನ್ವೆನ್ಷನಲ್ ಫಾಡರ್ ಸಿಸ್ಟಮ್ನ ಹೊರತುಪಡಿಸಿ ಹೈಡ್ರೋಪೋನಿಕ್ ವೇ ಅಲ್ಲಿ ಮತ್ತೆ ಅಜೋಲಾ ತಾವು ಕೇಳಿರ್ಬೋದು, ಒಂದು ಸ್ಕ್ವೇರ್ ಮೀಟರ್ಗೆ 330 ಗ್ರಾಮ್ ಅಜೋಲಾನ ನಾವು ಅಚೀವ್ ಮಾಡ್ತಾ ಇದ್ದೀವಿ. ಈಗ ಯಾಕೆ ಈ ತರ ಫಾಡರ್ಗಳಿಗೆ ನಾವು ಕೈ ಹಾಕ್ತಾ ಇದೀವಿ ಅಂದ್ರೆ ಬಿಕಾಸ್ ಆಫ್ ವಾಟರ್ ಕ್ರೈಸಿಸ್, ನೀರಿನ ಅಭಾವ ಜಾಸ್ತಿ ಆಗಿರೋ ಕಾರಣ ನಮಗೆ ತುಂಬಾ ಪ್ರಾಬ್ಲಮ್ ಆಗಿರೋ ಕಾರಣ ಕನ್ವೆನ್ಷನಲ್ ಫಾರ್ಮ್ ಸಿಸ್ಟಮ್ ಇದು ಮಾಡಿ ಅಜೋಲಾ ಮತ್ತೆ ಹೈಡ್ರೋಪೋನಿಕ್ ವೇ ಅಲ್ಲಿ ಆಲ್ಫಾ ಡೆವಲಪ್ ಮಾಡೋದನ್ನ ಯೋಜನೆ ಇತ್ತು. ಅದೆಲ್ಲ ಡ್ರೈವರ್ ಹೌಸು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಈಗ ಹೊರಗಡೆ ತಾಪಮಾನ ಸಪೋಸ್ 22 ಡಿಗ್ರಿ ಅಂದರೆ ಒಳಗಡೆ ಕನಿಷ್ಠ ಪಕ್ಷ 55ರಿಂದ 52 ಡಿಗ್ರಿ ತಾಪಮಾನ ಇರುತ್ತೆ. ಎಕ್ಸಾಸ್ಟ್ ಫ್ಯಾನ್ ಕೂಡ ಒಂದು 2ರಿಂದ 3 ಎಕ್ಸಾಸ್ಟ್ ಫ್ಯಾನ್ ಇನ್ವಾಲ್ವ್ ಮಾಡಿದ್ದೀವಿ. ಈ ನಾವು ವೆಟ್ ಫಾಡರ್ ಅಂದರೆ ಹಸಿರು ಮೇವನ್ನ ನಾವೇನು ತಗೊಂಡ್ಬರ್ತೀವಲ್ವಾ 36 ಅವರ್ಸಲ್ಲಿ ಇದು ಕಂಪ್ಲೀಟ್ ಹೇ ಮಾಡಿಕೊಡುತ್ತೆ. ಹೇ ಅಂದರೆ ಕಂಪ್ಲೀಟ್ ಡ್ರೈ ಫಾಡರ್ ಆಗಿ ಒಣಮೇವಾಗಿ ಪರಿವರ್ತನೆ ಮಾಡಿಕೊಡುತ್ತೆ. ಯಾಕೆ ನಾವು ಒಣಮೇವಾಗಿ ನಮ್ಮ ಮರಿಗಳಿಗೆ ಆಗಲಿ ನಮ್ಮ ಮೇಕೆಗಳಿಗಾಗಲಿ ಮಾಡ್ತೀವಿ ಅಂದರೆ ಈಗ ಒಂದು ದೊಡ್ಡ ಮೇಕೆ 4 kgಯಿಂದ 5-6 kgವರೆಗೂ ತಿನ್ನೋ ಸಾಮರ್ಥ್ಯ ಇರುತ್ತೆ. ಬೆಟ್ ಅಂದರೆ ಹಸಿರು ಮೇವನ್ನ 4 kg ಹಸಿರು ಮೇವು 1 kg ಒಣಮೇವಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಈಗ ನಮ್ಮ ಮೇಕೆಗಳು 2 kg ತಿಂತಾ ಇದ್ದಾವೆ ಒಣಮೇವು. ಅಂದರೆ 8 kg ಮೇವನ್ನ ನಾವು ಕಂಪ್ರೆಸ್ ಮಾಡಿ ತಿನ್ನಿಸ್ದಂಗೆ, ಅಂದರೆ ಅಷ್ಟು ನ್ಯೂಟ್ರಿಷನಲ್ ಇರೋಂಥ ಫಾಡ್ರನ್ನ ಮರ್ಜ್ ಮಾಡಿ ಹೊಟ್ಟೆ ತುಂಬ ಕೊಟ್ಟಂಗೆ ಆಗುತ್ತೆ. ನೀವು ಹಸಿರು ಮೇವು ಕೊಟ್ಟಾಗ ಸುಮ್ಮನೆ ವಾಟರ್ನ ಫೀಡ್ ಮಾಡಿರ್ತೀರ. ಪ್ರಾಬಬ್ಲಿ ಒಂದು ಕರ್ನಾಟಕದಲ್ಲಿ ಮೇಕೆ ಕುರಿಗಳಿಗೆ ಡ್ರೈಯರ್ ಹೌಸ್ ಮಾಡಿಸಿರೋದು ನಾವುಗಳೇ ಅಂತ ಹೇಳಕ್ಕೆ ಇಷ್ಟ. ಈಗ ನಾವು ಬೆಳಿತಾರ ಅಷ್ಟು ಬೇಲಿ ಮೆಂತೆ ಡೆಸ್ಮೆಂತಸ್ ಅಂತಾರೆ, ಆ ಕ್ರಾಪ್ನ ಕಂಪ್ಲೀಟಾಗಿ ಹೇ ಮಾಡ್ತೀವಿ. ಈ ನೇಫಿಯರ್ಗಳು ಬೆಳೆದು ಅದನ್ನು ಡ್ರೈ ಮಾಡೋಕ್ಕಾಗಲ್ಲ. ತಾವು ಕಾರ್ಬೋಹೈಡ್ರೇಟ್ ಫಾಡರಲ್ಲಿ ಇನ್ನು CSV ಅಂತ ಇದೆ, ಸೈನೈಡ್ ರಹಿತ ಮೇವು. ಈ ಸೋರ್ಗಮ್ ಅಂತಾರಲ್ವಾ, ಸೋರ್ಗಮಲ್ಲಿ ಸೈನೈಡ್ ಕ್ವಾಂಟಿಟಿ ತುಂಬ ಇರ್ತವೆ. ಕೊಯಂಬತ್ತೂರು ವೆರೈಟಿ CSV 33 MF, OFS 21 ಆ ಥರ ಎಲ್ಲ ಮೇವುಗಳಿದೆ. ಅದನ್ನು ಕೂಡ ತಾವು ಕಟ್ ಮಾಡ್ಕೊಂಡು ಈ ಥರ ಹೇ ಮಾಡ್ಕೊಬೋದು. ಲೆಗ್ಯೂಮ್ಸಲ್ಲಿ ಬೇಲಿ ಮೆಂತೆ, ಆಲ್ಫಾ ಮತ್ತು ಕಾರ್ಬೋಹೈಡ್ರೇಟ್ ಫಾಡರ್ಸಲ್ಲಿ ರಾಗಿ ಹುಲ್ಲಾಗಿರ್ಬೋದು, CSV 33 ಆಗಿರ್ಬೋದು, ಎಲ್ಲ ಹೇ ಮಾಡ್ಕೊಂಡು ತಿಂದಷ್ಟು ನ್ಯೂಟ್ರಿಷನಲ್ ಕಂಟೆಂಟು ಮತ್ತು ಅಷ್ಟೊಂದು ಕ್ವಾಂಟಿಟಿನ ಕಂಪ್ರೆಸ್ ಮಾಡಿ ತಿನ್ನಿಸಿದಾಗ ಸೊ ಮೇಕೆಗೆ ಪೌಷ್ಟಿಕ ಬರಲಿ ಅಂತ ಅಂದ್ರೆ ದೃಷ್ಟಿಯಿಂದ ತಾವು 4 kg ಹಸಿರು ಮೇವು ಕೊಡೋ ಬದಲು 2 kg ಒಣಮೇವು ಕೊಟ್ಬಿಟ್ರೆ 8 kg ಮೇವು ತಿನ್ನಷ್ಟು ತಿನ್ನುತ್ತೆ ಅಂತ. ಇನ್ನು ಒಂದಷ್ಟು ತಾಯಿಗೆ ನಾವೇ ಬಾಟ್ಲಿ ಕುಡಿಬೇಕು. ಯಾವ್ಯಾವ ತಾಯಿಗಳ ಜೊತೆ ಹೋಗ್ಬೇಕು ಸಾಯಂಕಾಲ ಕಲ್ಲು ಹಾಕ್ಬಿಡ್ತೀವಿ, ಮತ್ತೆ ಮಾರ್ನಿಂಗ್ ಇಲ್ಲ ತಗೋಬೇಕು. ಯಾಕಂದ್ರೆ ಅಲ್ಲಿಂದ 2.5 ಅಡಿ ಇದೆ ಫೀಟ್ ತಗೊಳ್ಳೋ ತಾಯಿಗೆ ಮರಿಗಳು ತಿನ್ನಕ್ಕಾಗಲ್ಲ. ಏನು ಮೇವು ಹಾಕ್ತೀವಿ ಆ ತಾಯಿಗಳೇ ತಿಂದಾಕಿರ್ತಾರೆ. ಫೀಡಿಂಗ್ಗೋಸ್ಕರ ನೋಡಿ ಅಲ್ಲಿ ಏನು ತಿಂತಾ ಇದ್ದದಲ್ಲ ರೇಷ್ಮೆ ಸೊಪ್ಪನ್ನು ಒಣಗಿಸ್ಬಿಟ್ಟು ಏನು ಕಾಣಿಸ್ತಾ ಇದೆಯಲ್ಲ ಎಲ್ಲ ರೇಷ್ಮೆ ಸೊಪ್ಪು. ಇದು ಕಂಪ್ಲೀಟ್ ಡ್ರೈ ಮಾಡೇ ಕೊಟ್ಟಿರೋದು ಬಂದಿದೆ. ಸ್ನೇಹಿತರೆ, ಇವತ್ತು ಚಿಂತಾಮಣಿಯಿಂದ ನಾಗೇಶ್ ರೆಡ್ಡಿ ಅವರು ಬಂದಿದ್ದಾರೆ. ಸೊ ಅವರು ಮೇಕೆ ತಗೊಂಡಿದ್ದಾರೆ. ಸರ್, ಎಷ್ಟು ಮೇಕೆ ತಗೊಂಡಿದ್ದೀರಾ? ಮತ್ತೆ ಈಗ ಒಂದು 20 ಮೇಕೆ ತಗೊಂಡಿದ್ವಿ ಮರಿಗಳು. ಈಗ 10 ಮರಿ ತಗೊಂಡು ಹೋಗ್ತಾ ಇದೀನಿ. ಇನ್ನು 10 ಮರಿ ಇನ್ನ ಒಂದು 15-20 ದಿವಸ ಆದ್ಮೇಲೆ ತಗೊಂಡು ಹೋಗ್ತೀನಿ. ಬೀಟ್ರೋಲ್ ತಳಿ ಅಂತೇಳಿ ನಮ್ಮ ಸುಚಿತ್ ಅವರು ತುಂಬಾ ಒಳ್ಳೆ ಮರಿಗಳು ಕೊಟ್ಟಿದ್ದಾರೆ. ನೋಡ್ಬೇಕು ಇನ್ನು ಮುಂದಿನ ದಿವಸಗಳಲ್ಲಿ ರಾಜ್ಯಾದ್ಯಂತ ನೋಡೋಂಥವ್ರು ಒಳ್ಳೆ ಮೇಯಿಸ್ಬೇಕು ಅಂತ ಈಗೀಗ ಒಳ್ಳೆ ಯುವಕರು ರೈತರು ಬಂದು ತಗೊಂಡೋಗೋದಕ್ಕೆ ಒಳ್ಳೆ ಮರಿಗಳು ಸಿಗ್ತವೆ. ದಯವಿಟ್ಟು ಬಂದು ತಗೊಂಡೋಗಿ ಒಳ್ಳೆ ಸಜೆಷನ್ ಕೊಡ್ತಾರೆ ನಮ್ಮ ಸುಚಿತ್ ಅವರು.
ತಗೊಂಡೋಗ್ಬೋದು. ಒಳ್ಳೆ ಗಾಡಿ. ಅತಿ ಮುಖ್ಯವಾಗಿ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ನೋಡಿ, ನಮ್ಮಲ್ಲಿ ನಾನು ಪೌಲ್ಟ್ರಿ ನಿಭಾಯಿಸ್ತೀನಿ, ಪ್ರತಿನಿತ್ಯ ಮೇಕೆ ಫಾರ್ಮ್ಗಳಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಲೇಬರ್ಗಳಿಂದ ಅಸಾಧ್ಯ ಅಂತ ಹೇಳ್ತಾರೆ. ನಮ್ಮ ಪಕ್ಕ ನಿಂತಿದ್ರಲ್ಲ ಚೌಡಮ್ಮ ಅಂತ ಇವರು, ಹೆಚ್ಚು ಕಮ್ಮಿ ನಮ್ಮ ಹತ್ರ ಒಂದು 20 ವರ್ಷದಿಂದ ನಮ್ಮ ಫಾರ್ಮಲ್ಲಿದ್ದಾರೆ, ಅಂದರೆ ಪೌಲ್ಟ್ರಿಯಲ್ಲಿದ್ದರು. ಮೇಕೆಗಳನ್ನ ಆಯಮ್ಮನ ಮಕ್ಕಳ ಥರನೇ ನೋಡ್ತಾರೆ. ಈ ಥರದ್ದೊಂದು ಮಹಿಳೆ ಇರೋದ ಕಾರಣ ಈ ಫಾರ್ಮ್ ಯಶಸ್ಸಾಗಿ ಕಂಡು ಬರಕ್ಕೆ ಸಾಧ್ಯ. ಈಕೆಗೆ ಎಷ್ಟು ಜ್ಞಾನ ಇದೆ ಅಂದ್ರೆ, ಇವತ್ತೇ ಮರಿ ಹಾಕುತ್ತೆ ಅನ್ನೋದು ಅಂದ್ರೆ, ಈಗ ಒಂದು ಮೇಕೆ ನನ್ನ ಅನಿಸಿಕೆ ಒಂದು 20 ದಿನದಲ್ಲಿ ಮರಿ ಹಾಕಂತ ಮೇಕೆನ ಇದೇ ದಿನದಲ್ಲಿ ಮರಿ ಹಾಕುತ್ತೆ, ಇದೇ ಕನ್ಸೀವ್ ಆಗಿದೆ, ಆರೋಗ್ಯ ಸರಿ ಇಲ್ಲ, ಎಲ್ಲ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ವ್ಯಾಕ್ಸಿನೇಷನ್ ಕೂಡ ಆಕೆನೇ ಮಾಡ್ತಾಳೆ. ಹಾಗೆಲ್ಲ ಟ್ರೈನಿಂಗ್ ಕೊಡೋದಾಗಿದೆ. ಒಂದು ಬಿಗ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಸ್ನೇಹಿತರೆ, ನಾವಿವತ್ತು ಪ್ರಗತಿ ಫಾರ್ಮ್ ಹೌಸ್ ಅಲ್ಲಿ ಇದ್ದೀವಿ. ನಮ್ಮ ಜೊತೆ ಸುಜಿತ್ ಇದ್ರು. ಸೊ ಅವರು ಇವತ್ತು ವೈಜ್ಞಾನಿಕವಾಗಿ ಹೇಗೆ ಆಡು ಸಾಕಾಣಿಕೆ ಬಗ್ಗೆ ಹೇಳಿದ್ದಾರೆ, ಪರಿಪೂರ್ಣವಾಗಿ ಮೇಕೆ ತಳಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ನೀವು ಮೇಕೆ ಸಾಕಾಣಿಕೆ ಬಗ್ಗೆ ಮೇವಾಗಿರ್ಬೋದು, ಮತ್ತೆ ತಿಂಡಿ ಯಾವ ತರ ಕೊಡಬೇಕು, ಮತ್ತೆ ಅತಿ ಹೆಚ್ಚಾಗಿ ಪ್ರೋಟೀನ್ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ಅವರು ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಸೊ ತುಂಬಾ ಧನ್ಯವಾದ.